ಈಗ ಅಗಸೆ ಬೀಜದ ಪುಡಿ ಮಾಡೋಣ. ಇದು ಚಳಿಗಾಲದಲ್ಲಿ ತುಂಬಾ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ. ಇದು ಅಗಸೆ ಬೀಜ ಅಂತ ಸಿಗತ್ತೆ. ಅದು ಅಗಸೆ ಬೀಜ ತಂದು ಈಗ ಅದು 1/4 kg ತಂದಿದೀವಿ ಅಗಸೆ ಬೀಜ. ಅದ್ರ ಜೊತೆ ಕರಿಬೇವು ಹಾಕಿದೀವಿ. ಕರಿಬೇವು ಹಾಕಿ ಬಾಣ್ಲಿಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು. ಅದು ಚೆನ್ನಾಗಿ ಚಟಪಟ ಬರುತ್ತೆ ಸೌಂಡು. ಚಟಪಟ ಬಂದ್ಮೇಲೆ ಘಮ ಘಮ ವಾಸನೆನೂ ಬರುತ್ತೆ. ಮತ್ತೆ ಕರಿಬೇವು ಕೂಡ ಪುಡಿ ಆಗೋಷ್ಟು ಅದು ಹಸಿ ಕರಿಬೇವು ಹಾಕಿರ್ತೀವಿ. ಅದು ಒಣ ಕರಿಬೇವು ತರ ಅಂದ್ರೆ ಒಣಗಿದ ತರ ಪುಡಿ ಪುಡಿ ಆಗಂಗ ಆಗತ್ತೆ. ಅಲ್ಲಿ ತನಕನು ಚೆನ್ನಾಗಿ ಹುರಿಬೇಕು. ಕೈ ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಅದು ಸೀದೋಗತ್ತೆ. ಚೆನ್ನಾಗಿ ಹುರಿದ್ರೆ ಘಮ ಬಂದ್ಮೇಲೆ ಆಮೇಲೆ ಎಲ್ಲ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಮತ್ತೆ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋದು. ಇದು ಒಂದ್ ತಿಂಗಳು 15 ದಿವಸ 2 ತಿಂಗಳು ಇಟ್ರು ಕೆಡೋದಿಲ್ಲ. ಎಲ್ಲಾನು ಹುರಿದಿರ್ತೀವಲ್ಲ ಚೆನ್ನಾಗಿ. ಹುಣಸೆಹಣ್ಣು ಕೂಡ ಸ್ವಲ್ಪ ಬಿಸಿನಲ್ಲಿ ಹಾಕಿಟ್ಬಿಟ್ರೆ ಅದು ಡ್ರೈ ಆಗ್ಬಿಡ್ತದೆ. ಡ್ರೈ ಆಗಿದ್ರಿಂದ ಅದೇನು ಕೆಡೋದಿಲ್ಲ. ಆರಿದ್ಮೇಲೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಹೆಲ್ದಿ ಮತ್ತೆ ರುಚಿ ಕೂಡ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋದು. ಎಲ್ಲ ಇದು ಏನಿದು ಪುಡಿ ಐಟಮ್ಸ್ ಗಳಿದಾವಲ್ಲ ಅದಕ್ಕೆ ತುಪ್ಪ, ಬಿಸಿ ಅನ್ನ ಇದ್ದವಾಗ ತುಪ್ಪ ಹಾಕೊಳ್ಳೋದು. ಆರಿದನ್ನ ಇದ್ರೆ ಅದಕ್ಕೆ ಕರೆದಿದ್ದ ಎಣ್ಣೆ, ಶೇಂಗಾ ಎಣ್ಣೆ ಬರುತ್ತಲ್ಲ, ಶೇಂಗಾ ಎಣ್ಣೆ ಹಾಕೋತಾರೆ ಕೆಲವೊಬ್ರು. ಇಲ್ಲಾಂದ್ರೆ ಕೆಲವೊಬ್ರು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ. ಪ್ಯೂರ್ ಇದ್ರೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಎಲ್ಲಿ ನಮ್ಗೆ ಜಾಯಿಂಟ್ಸ್ ಬರ್ತಾವಲ್ಲ, ಜಾಯಿಂಟ್ಸ್ ಗಳಲ್ಲೆಲ್ಲ ಎಣ್ಣೆ ಅಂಶ ಬೇಕು. ಅಂದ್ರೆ ಹಾಗಾಗಿ ಅದಕ್ಕೆ ತುಂಬಾ ಉಪಯೋಗ ಆಗತ್ತೆ ಇವೆಲ್ಲ ಪುಡಿಗಳು. ಇದು 1/4 kg ಇದೆ ಅಲ್ವಾ? 1/4 kg. ಒಂದು ಕರಿಬೇವು 2 ಮುಷ್ಟಿ 3 ಮುಷ್ಟಿ ಇದೆ. 3 ಮುಷ್ಟಿ ಇದೆ. ಕರಿಬೇವು ತುಂಬಾ ಒಳ್ಳೇದು ಕೂದಲಿಗೆ ಮತ್ತೆ ಚರ್ಮಕ್ಕೆ, ಇದಕ್ಕೆಲ್ಲ ತುಂಬಾ ಒಳ್ಳೇದು. ಹಾಗಾಗಿ ಕರಿಬೇವು ಎಲ್ಲಾ ಪುಡಿಗಳು ಮಾಡೋದ್ರಲ್ಲಿ ಎಲ್ಲಾದ್ರಲ್ಲೂ ಹಾಕೊಳ್ಳೋದು. ಚಟಪಟ ಅಂತ ಇದೆ. ಸ್ವಲ್ಪ ಸಣ್ಣಗೆ ಮಾಡಿ ಹುರ್ಕು, ಯಾಕಂದ್ರೆ ಸೀದೋಗೋದ್ ಬೇಡ, ಕೈ ಆಡೋದ್ ಬೇಡ. ಇದ್ರಲ್ಲಿ ಹಾಕೋದ್ ಬೇರೆ ಹಾಕೋದ್ ಏನೂ ಇರಲ್ಲ. ಹಾಕೊಳ್ಳೋದು ಅಂತಂದ್ರೆ ಅಷ್ಟೇ ಉಪ್ಪು, ಖಾರ, ಬೆಲ್ಲ, ಹುಣಸೆ ಹಣ್ಣು, ಮತ್ತೆ ಇದು ಅಗಸೆ ಬೀಜ ಮತ್ತೆ ಕರಿಬೇವು. ಇಷ್ಟಾದ್ರೆ ಸಾಕು. ಹುಣಸೆ ಹಣ್ಣು ಬೆಲ್ಲ ಎಲ್ಲ ಎಷ್ಟು? 1-2 ಇಂಚ್ ಹಾಕೊಳ್ಳೋದ? ಅಂದ್ರೆ ಅದು ರುಚಿಗೆ ಬೇಕಾಗತ್ತಲ್ಲ. ಖಾರ ಸ್ವಲ್ಪ ಮುಂದ್ ಬೇಕಂದ್ರೆ ಖಾರ ಪುಡಿ ಹಾಕೊಳ್ಳೋದು. ಖಾರ ಬೇಡಪ್ಪ ಅಂತಂದ್ರೆ ಖಾರ ಇಲ್ದೇನೆ ಹಾಕೊಂಡು ಊಟ ಮಾಡ್ಬೋದು. ಖಾರ ಬೇಕು ಅಂದ್ರೆ ಖಾರ ಪುಡಿ 1-2 ಚಮಚ ಹಾಕೋಬೇಕು. ಬೇಡ ಅಂದ್ರೆ ಖಾರ ಪುಡಿ ಬಿಟ್ಟು ಬಿಡ್ಬೋದು. ಅಂದ್ರೆ ಇದಕ್ಕೆಲ್ಲ ನೀವು ಬ್ಯಾಡ್ಗೆ ಮೆಣಸೆ ಬೆಸ್ಟ್ ಅಂತೀರಾ? ಬ್ಯಾಡ್ಗೆ ಮೆಣಸಾದ್ರೆ ಸ್ವಲ್ಪ ಬಣ್ಣನೂ ಬರುತ್ತೆ ಮತ್ತೆ ಖಾರನೂ ಇರತ್ತೆ. ಖಾರಕ್ಕೆ ತಕ್ಕಂಗೆ ಬಣ್ಣ ಬರುತ್ತೆ. ಗುಂಟೂರಾದ್ರೆ ಸ್ವಲ್ಪ ಖಾರ ಜಾಸ್ತಿ, ತುಂಬಾ ಖಾರ ಬರುತ್ತೆ. ಇದು ದ್ಯಾವನೂರು ಅಂತ ಬರುತ್ತೆ, ಅದು ಬಣ್ಣ ಅಷ್ಟೇ ಇರತ್ತೆ, ಖಾರ ಕಡಿಮೆ. ಖಾರ ಇರುತ್ತೆ. ಅದು ಬಣ್ಣಕ್ಕೆ ಹಾಕೋಬಹುದು. ಇಡೀ ಮೆಣಸಿನ್ಕಾಯಿ ಇತ್ತು ಅಂದ್ರೆ ಸ್ವಲ್ಪ ಬೆಚ್ಚಗ್ ಮಾಡಿ ಹುರಿದು ಇಟ್ಕೋಬೇಕು. ಅದು ಘಾಟ್ ಆಗತ್ತೆ. ಹಾಗಾಗಿ ಪುಡಿನೇ ಯೂಸ್ ಮಾಡೋದು ಚೆನ್ನಾಗಿ. ಇದಾಯ್ತಾ? ಸ್ವಲ್ಪ ಸ್ವಲ್ಪ ಜೋರ್ ಮಾಡೋ ಗೊತ್ತಾಗತ್ತೆ ಅದು. ಇವೆಲ್ಲ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇವೆಲ್ಲ ಕಾಳುಗಳನ್ನ ಹುರಿದು ಚಟ್ನಿ ಪುಡಿಗಳು ಮಾಡಿ ಯೂಸ್ ಮಾಡಿದ್ರೆ ಈಗ ನರಗಳು ಹಿಡ್ಕೊಳ್ಳೋದು, ಎದ್ರೆ ಕೂಡ್ಲಿಕ್ಕಾಗಲ್ಲ, ಈ ತರ ಎಲ್ಲ ಬರುತ್ತಲ್ಲ, ಅವೆಲ್ಲ ಕಡಿಮೆ ಆಗತ್ತೆ. ಚೆನ್ನಾಗ್ ಎಲ್ಲ ಅರಳ ತರ ಅರಳ ಇದ್ದಂಗೆ ಹೇಳತ್ತೆ. ಕೈ ಬಿಡ್ಬೇಡ. ಸಾಕು, ಆಫ್ ಮಾಡು. ಆಗಿದೆ. ಸ್ವಲ್ಪ ಆರಿದ್ಮೇಲೆ
ಇವಾಗ ಸ್ವಲ್ಪ ನೀನು ಇಂಗು ಹಾಕ್ಬಿಡು, ಇಂಗು ಅರಿಶಿನ ಹಾಕ್ಬಿಡು. ಉಪ್ಪು ಮಾತ್ರ ಆಮೇಲೆ ಹಾಕುವಂತೆ. ಸಾಕು. ಅರಿಶಿನ, ಇವೆಲ್ಲ ಏನಂದ್ರೆ ರೋಗ ನಿರೋಧಕಗಳು, ಅದಕ್ಕೆ ಇವನ್ನ ಎಲ್ಲದರಲ್ಲೂ ಹಾಕೊಳ್ಳೋದು. ಇಂಗು ಒಳ್ಳೆ ಜೀರ್ಣ ಆಗತ್ತೆ ಮತ್ತೆ ಶೀತ ಆಗಲ್ಲ. ಇಂಗು ಔಷಧಕ್ಕೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ. ಇದಕ್ಕೆ ಉಪ್ಪು ಮಿಕ್ಸಿ ಮಾಡುವಾಗ ಹಾಕದ? ಉಪ್ಪುನ ಮಿಕ್ಸಿ ಮಾಡುವಾಗ ಹಾಕ್ಬೇಕಂದ್ರೆ ಬಿಸಿ ಇರುವಾಗ ಹಾಕಿದ್ರೆ ನೀರು ಹೊಡಿಯತ್ತೆ. ಬೆಲ್ಲ ಮತ್ತೆ ಇಷ್ಟು ಬೆಲ್ಲ ಎತ್ತಿಟ್ಕೊಂಡಿರು. ಎಷ್ಟು ಬೆಲ್ಲ? ಅಷ್ಟು ಬೆಲ್ಲ ಒಂದ್ ಬಟ್ಲಲ್ಲಿ ಹಾಕಿಟ್ಕೊ. ಇಲ್ಲಿ ಕೊಡ್ತೀನಿ ಬಟ್ಲದಲ್ಲಿ ಹಾಕಿದ. ಇದಾಗ್ಬಿಡತ್ತದ. ಹೌದಾ? ಮೆತ್ತಗಾಗತ್ತೆ ಈಗ ಬಿಸಿಗೆ. ಇದ್ರಲ್ಲಿ ಹಾಕಿ ಅದ್ ಕೆಳಗಿಡು. ಅದ್ರ ಜೊತೆ ಉಪ್ಪಿಟ್ಟಿರ್ತೀನಿ. ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಬೇಳೆ ಗಿಡ ಸ್ವಲ್ಪ ಕಾಣ್ತದೆ.